2176 ಕೋಟಿ 39 ಲಕ್ಷ ರೂಪಾಯಿಯ ಬ್ರಹ್ಮಾಂಡ ಭ್ರಷ್ಟಾಚಾರ. ಇದು ಕರ್ನಾಟಕದಲ್ಲಿ ನಡೆದ ಅತ್ಯಂತ ಮತ್ತು ದೊಡ್ಡದಾದ ಭ್ರಷ್ಟಾಚಾರದ ಸಾಕ್ಷ್ಯಾಧಾರಗಳನ್ನು ನೀಡಲಿರುವ ಮಹದಾಯಿ ನೀರಿಗಾಗಿ ಹೋರಾಟ ನಡೆಸುತ್ತಿರುವ ರೈತ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಶ್ರೀಯುತ ವೀರೇಶ ಸೊಬರದಮಠ ಮುಂಬರುವ ದಿನಗಳಲ್ಲಿ ಡಿವಿಡಿ ಮೂಲಕ ಭ್ರಷ್ಟಾಚಾರದ ಸಾಕ್ಷ್ಯಾಧಾರಗಳನ್ನು ನಿಮ್ಮ ಮುಂದೆ ಇಡಲಿದ್ದಾರೆ. ಧಾರವಾಡದಲ್ಲಿ ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ತಿಳಿಸಿದರು. ಮಾಧ್ಯಮದ ಬಂಧುಗಳಿಗೆ ರೈತ ಸೇನಾ ಕರ್ನಾಟಕ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿರಿಯರು ಮತ್ತು ಸಾಕಷ್ಟು ರೈತರ ಬಗ್ಗೆ, ಪರಿಸರ ಬಗ್ಗೆ ಚಿಂತಕರು GT ಬಡಿಗೇರ್ ಅವರು, ಅದೇ ಜೊತೆ ನಮ್ಮ ಮುತ್ತು ಪಾಟೀಲ್ ಅವರು ಮತ್ತು ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂಥ ಮಲ್ಲಣ್ಣ ಅಲೇಕಾರ್ ಅವರು, ನಮ್ಮ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೈ ಜೋಡಿಸಿ ರೈತರ ಪರವಾಗಿ ಕೆಲಸ ಮಾಡ್ತಿರುವಂಥ ನಮ್ಮ ಶಿವ ಬಡಿಗೇರ್ ಅವರು, ಹಲವಾರು ನಮ್ಮ ರೈತ ಮುಖಂಡರು ನಾವು ಸೇರಿಕೊಂಡು ಇವತ್ತಿನ ದಿನ ತಮ್ಮ ಗಮನಕ್ಕೆ ಮತ್ತು ರಾಜ್ಯದ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 2012 ಸಾಲಿನಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ 2008ರಲ್ಲಿ ನೆರೆಹಾವಳಿ ಆಯಿತು ನಮ್ಮ ರಾಜ್ಯದಲ್ಲಿ. ಆ ಸಂದರ್ಭದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಬೆಣ್ಣೆಹಳ್ಳ, ತುಪ್ರಿ ಹಳ್ಳ, ಈ ಭಾಗದ ಹಳ್ಳಗಳು ಅತಿವೃಷ್ಟಿ ಅನಾವೃಷ್ಟಿ ಆದವು, ಇಡೀ ನೀರೆಲ್ಲ ಗ್ರಾಮದಲ್ಲಿ ನುಗ್ಗಿತು ಅನ್ನುವಂಥದ್ದನ್ನ ವರದಿ ಆಯಿತು. ಅವತ್ತ ಪರಮಶಿವಯ್ಯನ ಆಯೋಗದ ವರದಿ ಪ್ರಕಾರ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ಕಾಲುವೆಗಳಿಂದ 7 TMC ನೀರು ಸೋರಿಕೆ ಆಗ್ತದ ಅನ್ನುವಂಥ ವರದಿ ಆಯಿತು. ಆ ವರದಿ ಹಿನ್ನೆಲೆಯಲ್ಲಿ 2012ರಲ್ಲಿ ಸೈಯದ್ ಅಲಿ ಖಾನ್ ಅಂತ ಹೇಳಿ BIT ಎಜುಕೇಟಿವ್ ಇಂಜಿನಿಯರು ಮಲಪ್ರಭಾ ಬಲದಂಡೆ ಮತ್ತು ಎಡದಂಡೆ ಚಿಟಗಾವ್ಲೆ ಕಟ್ಟಕಡೆ ರೈತನಿಗೆ ನೀರು ಮುಟ್ಟಬೇಕು, ಈ ರೀಮಾಡ್ಲಿಂಗ್ ಮಾಡ್ಬೇಕು ಈ ಕಾಲುವೆಗಳನ್ನ ಅಂತೇಳಿ 450 ಕೋಟಿ DPR ರೆಡಿ ಮಾಡಿದರು. ಮುಂದೆ 2015-16 ಸಾಲಿನಲ್ಲಿ ಮಹದಾಯಿ ಹೋರಾಟ ಜೋರು ನಡೆಯುವಂತ ಸಂದರ್ಭದಲ್ಲಿ ಅವತ್ತಿನ ಸರ್ಕಾರ, ಈಗಿದ್ದ ಸರ್ಕಾರನ ಇತ್ತು, 1250 ಕೋಟಿಗೆ ಮಾಡಿದ್ರು ಅದನ್ನ. ಅಂದಿನ ವಿರೋಧ ಪಕ್ಷದ ನಾಯಕರು ಆಡಳಿತ ಪಕ್ಷಕ್ಕೆ ಚಾಟಿ ಇಟ್ಬಿಟ್ಟು ಇದು ಅವೈಜ್ಞಾನಿಕ DPR ಇದೆ, ಬಹಳ ಮೊತ್ತವನ್ನು ಮಾಡಿದಾರ, ಇದು ತಪ್ಪು ಅಂತೇಳಿ ಹೋರಾಟ ನಡೆದಾಗ ಆ ಒಂದು ಟೆಂಡರ್ ಅನ್ನ ತಗೊಂಡಂತ ಗುತ್ತಿಗೆದಾರರು ಸನ್ಮಾನ್ಯ DY ಉಪ್ಪಾರ್ ಅವರು. DY ಉಪ್ಪಾರ್ ಅವ್ರು ಏನ್ ಮಾಡ್ತಾರ, 4 ಜಿಲ್ಲಾ 11 ತಾಲೂಕಿನ ಹಾಲಿ ಮತ್ತು ಮಾಜಿ ಇದ್ದ MLA ಮತ್ತು ಮಾಜಿ MLA ಅವ್ರಿಗೆಲ್ಲಾರ್ಗಿನೂ ಸುಟ್ಕೇಸ್ಗಳನ್ನು ಕೊಟ್ಟು 1250 ಕೋಟಿ ಇದನ್ನ ಕ್ಯಾಬಿನೆಟ್ ನಲ್ಲಿ ಇಟ್ಟು ಅಪ್ರೂವಲ್ ಪಡ್ಕೊಂತಾರ. ಈ ಕಡೆಗೆ ರೈತರದ ಮಹದಾಯಿ ನೀರಿನ ಹೋರಾಟಕ್ಕೆ ಜೋರಾಗ್ತದ. ರೈತರ ಹೋರಾಟದ ಅವಲಂಬದ ಮೇಲೆ ಅಂದಿನ ಸರ್ಕಾರ 2186 ಕೋಟಿ 39 ಲಕ್ಷಕ್ಕೆ ಆ ಯೋಜನೆಯನ್ನು ತರ್ತಾರ. ಆ ಕಾಮಗಾರಿ DY ಉಪ್ಪಾರ್ ಮಾಡಿದ ಮತ್ತು DY ಉಪ್ಪಾರ್ ಅವರು ತನಗೆ ಯಾರು ಬಿಲ್ ತೆಗೆದು ಕೊಡ್ತಾರ, ಯಾರು ಬಹಳಷ್ಟು ಕರೆಕ್ಟ್ ಆಗಿ ಅವ ಹೇಳ್ದಂಗ ಕೇಳ್ತಾರ ಅಂತ ಅಧಿಕಾರಿಗಳನ್ನ ಬೇರೆ ಇಲಾಖೆ ಇದ್ದಂಥವ್ರನ್ನ ತಂದು ನೀರಾವರಿ ಇಲಾಖೆ ಹಾಕಿದ್ದು ಕೂಡ ನಮ್ಮ ಕಡೆಗೆ ದಾಖಲೆ ಇದೆ. DY ಉಪ್ಪಾರ್ ಅವರು 114 ಕಿಲೋಮೀಟರ್ ಉದ್ದದ ಕಾಲುವೆಯನ್ನ ಕಳಪೆ ಮಟ್ಟದ ಕಾಮಗಾರಿ ಮಾಡಿದ್ದು ನಮ್ಮ ಕಡೆಗೆ ದಾಖಲೆ ಇದೆ. ಮತ್ತು ಚಿಟಗಾವಲೆಗಳನ್ನು ಮಾಡದೆ ರೈತರ ಜಮೀನಿಗೆ ಕಟ್ಟಕಡೆ ರೈತರ ನೀರು ಸರಿಯಾಗಿ ಮುಟ್ಟದೆ ಈ ಕಾಲುವೆಗಳನ್ನ ಭ್ರಷ್ಟಾಚಾರ ಮಾಡಿದ್ದು ದಾಖಲೆ ಇದೆ. ನೀರು ಹಳ್ಳಕ್ಕೆ ಏನೋ ಒಂದು ಈ ಯೋಜನೆ ಆಗಿತ್ತು, ಸೋರಿಕೆ ಆಗ್ಬಾರ್ದಂತೆ ಇವತ್ತಿನವರೆಗೆ ಸೋರ್ತಾ ಇದೆ. ರೈತರು ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ. ರೈತರು ತಮ್ಮ ಜಮೀನಿಗೆ ಹೋಗ್ಬೇಕಾದ್ರೆ ಇವತ್ತಿನವರೆಗೆ ಸಿಡಿಗಳನ್ನ DY ಉಪ್ಪಾರ್ ಮಾಡದೆ ಬಿಲ್ ತಕ್ಕೊಂಡಿದ್ದಾನೆ. ಇದೇ ದುಡ್ಡಿನಲ್ಲಿ ಇಲಾಖೆ ಅಧಿಕಾರಿಗಳು ತಮಗೆ ವಾಹನಗಳನ್ನ ಖರೀದಿ ಮಾಡಿಕೊಂಡಿದ್ದಾರೆ ಸರ್ಕಾರದ ಅನುಮತಿ ಪಡ್ಕೊಂಡು. ಇದೇ ಹಣದಲ್ಲಿ IBಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದೇ ಹಣದಲ್ಲಿ
ಏನು ನೀರಾವರಿ ಇಲಾಖೆಯ ಸಿಬ್ಬಂದಿಗೆ ಕ್ವಾರ್ಟರ್ಸ್ ಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಎಲ್ಲಾ ಕಾಮಗಾರಿಗಳು ಅತ್ಯಂತ ಕಳಪೆ ಭ್ರಷ್ಟವಾಗಿದ್ದು ಬಹಳ ಸ್ಪಷ್ಟವಾಗಿ ಇವನ್ನೆಲ್ಲವನ್ನ ನಾವು ಸಂಗ್ರಹಿಸಿ 2023ನೇ ಇಸ್ವಿಯಲ್ಲಿ 2023ನೇ ಇಸ್ವಿಯಲ್ಲಿ ನಾವು ಇಲ್ಲೇನು ಕರ್ನಾಟಕ ನೀರಾವರಿ ಚೀಫ್ ಇಂಜಿನಿಯರ್ ಕಚೇರಿ ಮುಂದೆ 38 ದಿನ ಧರಣಿಯನ್ನು ಕುಂತಿದ್ದೇವೆ ನಾವು. 38 ಧರಣಿ ಕುಂತಂತ ಸಂದರ್ಭದಲ್ಲಿ ಅಧಿಕಾರಿಗಳ ಆಮಿಷಗಳು, ಅಧಿಕಾರಿಗಳ ಕಿರುಕುಳಗಳನ್ನ ಸಹಿಸಿಕೊಂಡು ರೈತರ ಹಿತಕ್ಕೆ ನಾವು ಕೊಡಬೇಕು, ನ್ಯಾಯ ಕೊಡಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿಕೊಂಡು ನಾವು ಲೋಕಾಯುಕ್ತ ಇಲಾಖೆಗೆ ಈ ದೂರನ್ನು ದಾಖಲು ಮಾಡಿದ್ವಿ. ಈ ದೂರ ದಾಖಲಾದ ನಂತರ ಲೋಕಾಯುಕ್ತರಿಗೆ ಪ್ರತ್ಯುತ್ತರ ಕೊಟ್ಟು 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 ಸಾಕಾಗಿ ಗೊತ್ತು. ನಾವು ಎಲ್ಲಾ ದಾಖಲೆಗಳನ್ನ ಕೊಟ್ಟೇವೆ. ಕಳಪೆ ಕಾಮಗಾರಿ GPS ಫೋಟೋ ಕೊಟ್ಟೇವೆ, ಅವೈಜ್ಞಾನಿಕ ಮಾಡಿದ್ದರ ರಸ್ತೆದ ಬಗ್ಗೆ ಕೊಟ್ಟೇವೆ, ಜಂಗಲ್ ಕಟಾವ್ ಮಾಡಿಲ್ಲ ಅದನ್ನು ಕೊಟ್ಟೇವೆ, ಕಾಂಟ್ರಾಕ್ಟರ್ ಏನ್ ಕೆಲಸ ಮಾಡ್ಯಾರ ನಾಮಫಲಕ ಹಾಕದೇ ಇರುವಂತ ಫೋಟೋಗಳನ್ನು ಎಲ್ಲವನ್ನು ಕೊಟ್ಟಿದ್ದೇವೆ. ಇಷ್ಟಾದ್ರೂ ಲೋಕಾಯುಕ್ತರಿಗೆ ಕೊಟ್ಟರು ಕೂಡ ಅಧಿಕಾರಿಗಳು ಏನ್ ಕೇಳ್ತಾರೆ, ಇದಕ್ಕೆ ಉತ್ತರ ಕೊಡಿ, ಇದಕ್ಕೆ ಉತ್ತರ ಕೊಡಿ, ಇದಕ್ಕೆ ಉತ್ತರ ಕೊಡಿ, ಇದಕ್ಕೆ ಉತ್ತರ ಕೊಡಿ, ಇವನ್ನೆಲ್ಲವನ್ನು ಕೊಟ್ಟುಕೊಂತಾನೆ ನಾವು ಬಂದಿದ್ದೇವೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ದಿನಾಂಕ ಇಲ್ಲ ಹಾಕಿಲ್ಲ. ದಿನಾಂಕ ಅವ್ರು ಏನ್ ಮಾಡಿದ್ರು, 6ನೇ ತಿಂಗಳಲ್ಲಿ 2026 6ನೇ ತಿಂಗಳಲ್ಲಿ 25 25 17 18 19 3 ದಿನ ಲೋಕಾಯುಕ್ತರು ತನಿಖೆಗೆ ಬಂದ್ರು ಸರ್ ನಮ್ಮ ಹತ್ರ. ಆ ಲೋಕಾಯುಕ್ತರು 3 ದಿನ ಬಂದಾಗ ನಾವು ಕೇಳಿದ್ವಿ, ಸರ ಈ ಕಾಮಗಾರಿ ಮಾಡಿದ್ದು 3 ದಿನಕ್ಕೆ ತನಿಖೆ ಆಗೋದಿಲ್ಲ, ಕನಿಷ್ಠ ಇದಕ್ಕೊಂದು 10 ದಿನಾರ ಬೇಕು ತನಿಖೆ ಮಾಡ್ಲಿಕ್ಕೆ, ದಯವಿಟ್ಟು 3 ದಿನ ಆಗೋದಿಲ್ಲ, ಹೆಚ್ಚಿನ ಕಾಲಾವಕಾಶ ಕೊಡ್ಬೇಕಾಕೈತಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ. ಯೋಗೇಶ್ ಎಂ ಅಂತ ಹೇಳಿ ಅವ್ರು ಏನ್ ಹೇಳಿದ್ರು ನನಗೆ ಸರ್ಕಾರ ಮತ್ತು ಇಲಾಖೆ 3 ದಿನ ಹೇಳಿದೆ, 3 ದಿನದಾಗ ಎಷ್ಟು ತೋರಿಸ್ಬೇಕು ಅಷ್ಟು ತೋರಿಸ್ರಿ ಅಂದ್ರು. ನಾವು ಪತ್ರನೂ ಕೊಟ್ಟಿವಿ. 3 ದಿನದಲ್ಲಿ ಎಷ್ಟು ಸಾಧ್ಯ ಆಕೈತಿ ಅಷ್ಟು ತೋರಿಸಿದ್ವಿ. ಅವ್ರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ನೀರಾವರಿ ಅಧಿಕಾರಿಗಳು ಸರಿಯಾದ ಟೈಮ್ಕ ಬಂದು ಹಾಜರಾಗ್ಲಿಲ್ಲ. ಇದನ್ನೆಲ್ಲ ಗಮನಕ್ಕಿದೆ, ಅವ್ರಿಗೆ ಗಮನಕ್ಕಿದೆ. ತನಿಖೆ ಯಲ್ಲಮ್ಮಗುಡ್ಡಲಿಂದ ಮೇನ್ ಇದ್ದು ತನಿಖೆ ಮಾಡ್ಕೊಂತ ಬಂದಿ 3 ದಿನದಾಗ. ಇನ್ನೂ ಬಿಟ್ಟಿವಿ, ಇನ್ನೂ ಏನೇನ್ ಬಿಟ್ಟಿವಿ ನಾವು, ರಾಮದುರ್ಗ ಬಿಟ್ಟಿವಿ, ನರಗುಂದ ಬಿಟ್ಟಿವಿ, ಬದಾಮಿ ಬಿಟ್ಟಿವಿ. ಈ ಭಾಗದೊಳಗಷ್ಟ ಬೆಹಟ್ಟಿ ಮರಬ ಸ್ವಲ್ಪ ಪ್ರಮಾಣದೊಳಗಾಗಿದೆ. ಮತ್ತು ನಾವು ತಪ್ಪು ಮಾಡಿದಂತ ಕಾಮಗಳು ಎಲ್ಲವನ್ನು ಸ್ಪಷ್ಟವಾಗಿ ತೋರಿಸಿದ್ದೇವೆ ಲೋಕಾಯುಕ್ತ ಇಂಜಿನಿಯರ್ ಬಂದಾಗ. ಇವನ್ನೆಲ್ಲವನ್ನು ನೋಡಿ ಅವ್ರು ನಮ್ಗೆ ಏನ್ ಹೇಳಿದ್ರು ಅಂದ್ರ, ನೀವೇನಾದ್ರೂ ಈ ಅಧಿಕಾರಿ ಜೊತೆಗೆ ನೀವು ಹೊಂದ್ಕೊಂತೀರನ, ಹೊಂದಿಕೊಂಡ್ರ ಬ್ಯಾರೆ ರಿಪೋರ್ಟ್ ಕೇಳ್ರಿ, ಇದನ್ನ ಬಹಳ ಸ್ಪಷ್ಟವಾಗಿತಿ. ಹೊಂದಿಕೊಂಡ್ರ ಬ್ಯಾರೆ ರಿಪೋರ್ಟ್ ಮಾಡ್ಬೇಕಾಕತಿ, ನ್ಯಾಯನ ಬೇಕಂದ್ರೆ ಬ್ಯಾರೆ ರಿಪೋರ್ಟ್ ಮಾಡ್ಬೇಕೈತಿ, ಏನ್ ಅನ್ನೋದು ನನಗೆ ಸ್ಪಷ್ಟವಾಗಿ ಹೇಳ್ರಿ ಅಂತ ಹೇಳಿ ನಾನು ನಮ್ಮ ಮಲ್ಲಣ್ಣ ಗುರುರಾಯನ್ ಗೌಡ ಇದ್ದಾಗ ಹೇಳಿದ್ರು. ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಅವ್ರಿಗೆ, ಕಂಪಲ್ಸರಿ ನ್ಯಾಯ ಸಿಗಬೇಕು ನಮ್ಗ, ನೀವು ಪಾರದರ್ಶಕವಾಗಿ ತನಿಖೆ ಮಾಡಬೇಕು, ಇದರಲ್ಲಿ ಯಾವುದೇ ಮುಲಾಜಿಲ್ಲ, ನೀವು ಯಾರ್ದು ತಿನ್ನಾಕ್ ಹೋಗ್ಬಿಡ್ರಿ, ನಮ್ದು ತಿನ್ನಾಕ್ ಹೋಗ್ಬಿಡ್ರಿ, ನಿಮ್ ಸ್ವಂತ ದುಡ್ಡಿನ ಮೇಲೆ ನೀವು ಬುತ್ತಿ ಕಟ್ಕೊಂಡು ಬಂದು ಇದನ್ನ ತನಿಖೆ ಮಾಡ್ರಿ, ನಾವು ನಮ್ಮ ಮನೆ ಒಳಗೆ ನಾವು ಕಟ್ಕೊಂಡ್ ಬರ್ತೀವಿ, ಯಾವ ಇಲಾಖೆದು ಒಂದ್ ಚಾ ಬೇಡ ನಮ್ಗ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾವು. ಆಯ್ತು ಅಂತ ಹೇಳಿದ್ರು, ತನಿಖೆ ಮಾಡಿದ್ರು. ತನಿಖೆ ಮಾಡಿಕೊಂಡು ಮುಂದ ರಿಪೋರ್ಟ್ ಇಲಾಖೆ ಪರವಾಗಿ ಕೊಡ್ಬೇಕಾ ಇವ್ರು, ಇಲಾಖೆ ಇಂಜಿನಿಯರ್ ಪರವಾಗಿ ಕೊಡ್ಬೇಕಾ ಇವ್ರು, ಅದನ್ನು ಕೂಡ ಮಾಡಿದ್ರು. ಅದನ್ನು ಮಾಡಿದಾಗ ನನಗೆ ಮಾಹಿತಿ ಬಂದಿದೆ, ಏನಿಲ್ಲೇ AEE ಶಂಕರ್ ಅಂತ ಹೇಳಿ DY ಉಪ್ಪಾರು ಈ ಮನುಷ್ಯನನ್ನ ಇಡೀ ಸಂಪೂರ್ಣ ವ್ಯವಸ್ಥೆಗೆ ಬಲಗೈ ಆಗಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಇಲ್ಲೇ ತಂದು ಹಾಕಿದಾರ ನವಲುಂದಕ್ಕೆ. AEE ಅದಾರ ಶಂಕರ್ ಅಂತ ಹೇಳಿ. ಆ ವ್ಯಕ್ತಿ ಅಲ್ಲಿ ಹೋಗಿ ಹೇಳಿದ ನಾವು ಇಂಜಿನಿಯರ್ ಮುಂದ, ಶಬರದ ಮಠ ಅವ್ರಿಗೆ ಆ ಟೀಮಿಗೆ ನಾವೆಲ್ಲ ಹೊಂದಾಣಿಕೆ ಮಾಡಿವಿ, ನೀವು ರಿಪೋರ್ಟ್ ಕೊಡ್ರಿ ಅಂತ ಹೇಳಿ. ಆ ಮನುಷ್ಯ ಪ್ರಾರಂಭದಲ್ಲಿ ಸ್ವಲ್ಪ ಕೊಟ್ಟು ನಾವು ರಿಪೋರ್ಟ್ ಇವ್ರ ಪರವಾಗಿ ಒಂದು 60% ಚಲೋ ಅಂತ ಹೇಳಿ ಕೊಟ್ಟ. ಅವನ ಮೇಲೆ ಕೇಸ್ ಮಾಡಿದ್ವಿ ಈಗ ತಪ್ಪು ಅಂತ ಹೇಳಿ. ನನಗ ಆ ಸಂದರ್ಭದಲ್ಲಿ ತನಿಖೆ ಸಂದರ್ಭದಲ್ಲಿ ಯಾವ ಇಂಜಿನಿಯರ್ ಆಮಿಷಗಳನ್ನು ಒಡ್ಡಿದ್ರು, ಯಾರ್ಯಾರು ಈ ತನಿಖೆಯನ್ನು ಮಾಡಿಸ್ಬೇಡ ಅಂತ ಹೇಳಿದ್ರು, IB ತೋರಿಸ್ಬೇಡ ಅಂತ ಹೇಳಿದ್ರು,
20-30 ಮಂದಿ ಇಂಜಿನಿಯರ್ಗಳು ನಾವೆಲ್ಲ ಸಸ್ಪೆಂಡ್ ಆಗಿ ಹೋಗ್ತೀವಿ. ಉಪ್ಪಾರ್ ಬಿಲ್ ಪಾಸ್ ಮಾಡಿ ಕೊಟ್ಟಾರ ನಾವ, ಅವು ಹೋಗ್ಬಿಡ್ತಾನ ಅಜ್ಜಾರ, ಕೈ ಮುಗಿತೀವಿ, ನೀವೆಲ್ಲಿದ್ರಿ, ನಾವು ಅಲ್ಲೇ ಬಂದು ಭೇಟಿ ಹಾಕಿವಿ ಅನ್ನುವಂತದ್ದನ್ನ ಮುಖ್ಯ ಇಂಜಿನಿಯರ್ಲಿಂತ ಹಿಡ್ಕೊಂಡು ನನಗೆ ಸಾಕಷ್ಟು ಒತ್ತಡ ಹಾಕಿದಂತದ್ದು ಕೂಡ ಆಡಿಯೋ ವಿಡಿಯೋ ದಾಖಲೆಗಳ ನನ್ನ ಕಡೆಗಿದೆ. ಇದು ಸ್ಪಷ್ಟವಾಗಿ ಇದನ್ನ ನಾನು ಲೋಕಾಯುಕ್ತರಿಗೆ ಪ್ರತ್ಯುತ್ತರದೊಳಗೆ ಕೊಟ್ಟಿ. ನಾನು ಈಗಾಗಲೇ 1ನೇ ತಾರೀಕು ಹೋದ ತಿಂಗಳನ್ನ 2 ತಿಂಗಳಿಂದ ಕೊಟ್ಟಿ ನಾನು ಅವ್ರಿಗೆ. ಇದನ್ನ ಬಹಳ ಸ್ಪಷ್ಟವಾಗಿ ಆಲೋಚನೆ ನೀವು ಅಂತೇಳಿ ಫಣೀಂದ್ರ ಅವ್ರಿಗೆ ಭೇಟಿಯಾಗಿ. ಅಷ್ಟೇ ಅಲ್ಲ, ಇಲ್ಲಿ ಲೋಕಾಯುಕ್ತ ಇಲಾಖೆಯಲ್ಲಿ ಯಾರ್ಯಾರು ಏನೇನು ಮಾಡ್ಯಾರ ಅನ್ನೋದು 2ನೇ ಭಾಗವಾಗಿ ನಮ್ಮ ಕಡೆಗಿದೆ. ಮತ್ ಮೊನ್ನೆ ಬೆಣ್ಣಿಹಳ್ಳ ಉದ್ಘಾಟನೆಗೆ ಬಂದಾಗ CM ಅವರು 8ನೇ ತಾರೀಕಿಗೆ ಅವತ್ತು CM ಅವ್ರಿಗೆ ನಾನು ಈ ಒಂದು CD ಕೊಟ್ಟಿದ್ದೇನೆ, ಅಧಿಕಾರಿಗಳು ಇಷ್ಟು ಕಿರುಕುಳ ಕೊಟ್ರ ಹಿಂಗ್ ಮಾಡ್ಯಾರ ಅಂತೇಳಿ. ಇದನ್ನ ತನಿಖೆ ಮಾಡ್ಬೇಕಂತ ಕೊಟ್ಟಿ ನಾನು. ಅಷ್ಟೇ ಅಲ್ಲ, ನನ್ನ ಹೆಸರಲ್ಲಿ 74 ಲಕ್ಷ ರೂಪಾಯಿ ವಸೂಲಿ ಮಾಡಿದ ನಾವು ಶಂಕರ್ ಯಾವ ಅಧಿಕಾರಿಗಳಲ್ಲಿ ಕೆಲಸ ಮಾಡಿದ್ರು ನೀರಾವರಿ ಇಲಾಖೆಗೆ, ಅವರು ಬೇರೆ ಕಡೆಗೆ ವರ್ಗ ಆದ್ರಲ್ಲ, ಈ ಕೆಲಸ ಮಾಡಿದವರು ಅವ್ರಿಗೆಲ್ಲರಿಗೂ ಹೇಳಿ 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 ಅವರು ಪ್ರತಿಯೊಬ್ಬ ಅಧಿಕಾರಿ ಕಡೆ 3-4 ಲಕ್ಷ 2 ಲಕ್ಷ ವಸೂಲಿ ಮಾಡಿಕೊಂಡ್ರೆ ಸಬರದ ಮಟ್ಟಕ್ಕೆ ಕೊಡ್ಬೇಕು, ದುಡ್ಡು ಕೊಟ್ಟು ರಾಜಿ ಆಗಬೇಕು. ಲೋಕಾಯುಕ್ತ ಇಲ್ಲ, ನಿಮಗೂ ಬರ್ತಾ, ನೀ PWD ಬಂದಿಯಲ್ಲ, ನಿನಗೂ ಬರ್ತಾ ಅದು ಕೇಸ್, ನೀ ಇದ್ದಾಗ ಮಾಡಿ ನಿನಗೂ ಬರ್ತಿದ ತನಿಖೆ, ಅವನಿಗೆ ಕೊಟ್ಟು ಮುಗಿಸ್ಬೇಕು ಅಂತ ಹೇಳಿ ಅಷ್ಟೂ ಕಡೆಗೆ ಹಣ ಸಂಗ್ರಹ ಮಾಡಿದ್ದು ಅಧಿಕಾರಿಗಳ ಮೂಲಕನ ನಾನು ತಿಳ್ಕೊಂಡಿದ್ದೇನೆ ಬಹಳ ಸ್ಪಷ್ಟವಾಗಿ. ಇವತ್ತಿನಕ್ಕೆ ತನಕನ ಅವ್ರ ಗುಟ್ಟು ಕಾಂಪ್ರಮೈಸ್ ಇಲ್ಲ, ಅವ್ರನ್ನ ಭೇಟಿಯಾಗಿಲ್ಲ. ಫೋನ್ನೊಳಗೆ ಹೆಂಗ್ ಬೇಡ್ಕೊಂಡಾರ ಅಂದ್ರ ಅವ್ರು, ನೀವೆಲ್ಲಿರ್ತೀರ ಅಲ್ಲಿ ಬರ್ತೀವ್ರಿ ಅಜ್ಜಾರ, ದಯವಿಟ್ಟು ನಮ್ಮನ್ನ ಉಳಿಸ್ರಿ, ನೀವೆಲ್ಲಿರ್ತೀರ ಅಲ್ಲಿ ನಾವು ಬರ್ತೀನಿ, ಕೈ ಮುಗಿತೀನಿ, ಕಾಲ್ ಬಿಡ್ತೀನಿ. ನೀವು ಸಿಗ್ತಾನ ಇಲ್ಲ, ನಿಮ್ ಊರಿಗೆ ಬರ್ಬೇಕಂದ್ರೆ ಸಿಗ್ತಾ ಇಲ್ಲ, ನೀವ್ ಎಲ್ಲಿ ಹೋದ್ರು ಸಿಗ್ತಾ ಇಲ್ಲ. ಹಿಂಗ್ಯಾಕ್ ಮಾಡಾಕತ್ತೀರಿ, ಬಹಳ ಬೇಜಾರಾಗೈತ್ರಪ್ಪ ನೀವ್ ಹಿಂಗ್ ಮಾಡೋದಕ್ಕ, ಯಾಕೆ ಈ ರೀತಿ ಮಾಡ್ತೀರ ಅಂತೇಳಿ ಒಬ್ಬ ದೊಡ್ಡ ಅಧಿಕಾರಿ, ಮುಖ್ಯ ಇಂಜಿನಿಯರ್ ಅಧಿಕಾರಿ ಕೇಳ್ಕೊಳ್ಳೋದು ನೋಡಿದ್ರ, ಮತ್ತ ಹಂಗಾರ ಕಳಪೆ ಆಗಿಲ್ಲ ಅಂತೇಳಿ ಇಂಜಿನಿಯರ್ ರಿಪೋರ್ಟ್ ಹಾಕ್ತಾನಂದ್ರ, ಮತ್ತೆ ಇಂಜಿನಿಯರ್ ಕಳಪೆ ಆಗಿಲ್ಲ ಅಂತ ರಿಪೋರ್ಟ್ ಹಾಕಿದ್ರೆ ಇವ್ರು ಯಾಕೆ ನನ್ನ ಕೈ ಕಾಲು ಬಿದ್ದು ಬೇಡಿಕೊಳ್ಳೋದು ಇಂಜಿನಿಯರ್ಗಳು? ಇದನ್ನ ಲೋಕಾಯುಕ್ತರು ಕೊಟ್ರೆ ಲೋಕಾಯುಕ್ತರು ಸರಿಯಾಗಿ ಗಮನಕ್ಕೆ ತೋಳ್ತಾ ಇಲ್ಲಲ್ಲ. ನಾ ಯಾವ ಲಾಯರ್ನ ಕೊಟ್ಟಿರ್ತೀನಿ ಆ ಲಾಯರ್ನ ಫಾಲೋ ಅಪ್ ಮಾಡ್ತಾರ ಈ ಅಧಿಕಾರಿಗಳ, ಆ ಲಾಯರ್ನ ಕಡಿದ್ರೆ ಕೆಲಸ ಆಗಲಂಗ್ ನೋಡ್ಕೊಂತಾರ. ಇಲ್ಲಿ ಒಂದ್ ಕಡೆಗೆ ಯಾವ್ದನ್ನ ಹೇಳ್ಬೇಕು ಯಾವ್ದನ್ನ ಬಿಡ್ಬೇಕು ಅನ್ನೋದು ತಿಳಿತಾ ಇಲ್ಲ, ಇದು ವಾಸ್ತವಿಕವಾಗಿ. ಹಂಗಾಗಿ ನಾನು ಈಗಾಗಲೇ ಬಹಳ ನೋಡ್ರಿ, ಇವತ್ ನಾನು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೇನೆ. ಕಾನೂನು ಇವತ್ತು ನ್ಯಾಯಾಧೀಶರಿದ್ರು ಅವ್ರಿಗೂ ಅಷ್ಟೇ ಕಾನೂನು, ಎಲ್ಲರಿಗೂ ಒಂದೇ ಕಾನೂನು. ಜಡ್ಜ್ ಇದ್ರು ಅವ್ರಿಗೂ ಕಾನೂನು ಒಂದೇ, ಒಬ್ಬ ಸಾಮಾನ್ಯ ಹೋರಾಟ ಮಾಡಿದ್ರು ಕಾನೂನು ಒಂದೇ. ತಪ್ಪು ಮಾಡಿದವ್ರು ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು. ಇವತ್ತು ಆ DPR ಏನದಂದ್ರ 2186 ಕೋಟಿ 39 ಲಕ್ಷದ ವೆಚ್ಚದ DPR ಈ ಕಾಮಗಾರಿ ಹೆಂಗ ಮಾಡ್ತೀರಂತೇಳಿ ಸರ್ಕಾರಕ್ಕೆ ಏನ್ ಹೇಳ್ತಾರಂದ್ರ, ರೈತರ ಆದಾಯ, ರೈತರ ಟ್ಯಾಕ್ಸ್ ಮುಖಾಂತರ ಈ ಯೋಜನೆ ಮಾಡ್ಕೊಂತೀವಿ ಅಂತೇಳಿ ಅಪ್ರೂವಲ್ ತಗೊಂಡಾರ ಇದನ್ನ ಕ್ಯಾಬಿನೆಟ್ ನಲ್ಲಿ. ಮತ್ ನಮ್ ರೈತರ ದುಡ್ಡು ಅಲ್ವಾ ಅದು? ಇವತ್ತವರೆಗೂ ಮಲ್ಲಪ್ರಭಾಕ್ ನೋಡ್ರಿ, ಸರ್ವಿಸ್ ರಸ್ತೆ ಇಲ್ಲ, ಚಿಟ್ಗಾವ್ಲಿಕ್ CD ಇಲ್ಲ, ರೈತ ಒದ್ದಾಡ್ತಾನ. ಏನಿದು 20 ವರ್ಷ ಬರ್ಬೇಕಾದಂತ ರೀಮಾಡ್ಲಿಂಗ್ ಈಗಾಗಲೇ ಕಿತ್ ಹೋಗಿದೆ. ಎಲ್ಲವನ್ನು ತೋರಿಸಿದ್ದೇವೆ. ಎಲ್ಲಿ ಬ್ಯಾಂಕೋರ್ ಹಾಕ್ಬೇಕಾಯ್ತು, ಎಲ್ಲಿ ಗೇಟ್ ಹಚ್ಬೇಕಾಯ್ತು, ಯಾವ್ದನ್ನು ಮಾಡಿಲ್ಲ. ಸ್ಪಷ್ಟವಾಗಿ ಚೇಂಜ್ ಆಫ್ ವರ್ಕ್ ಮಾಡಿದ್ರೆ ಪರ್ಮಿಷನ್ ತಗೊಳ್ಬೇಕು, ಪರ್ಮಿಷನ್ ಇಲ್ಲ. ಥರ್ಡ್ ಪಾರ್ಟಿ ಯಾರ್ದು? ಬೆಂಗಳೂರು ಥರ್ಡ್ ಪಾರ್ಟಿ ಐತೆ ಆ DPR DY ಉಪ್ಪಾರ್ನ ತನ್ನ ಹೊಸಪೇಟೆ ಥರ್ಡ್ ಪಾರ್ಟಿ ಮಾಡ್ಕೊಂಡು ಬಿಲ್ ತಕೊಂಡಾನ. ಒಂದ್ ಕಡೆ ಸರ್ಕಾರ ಹೇಳ್ತದ ಸತ್ಯ ಸಮಿತಿ ತನಿಖಾದಿಂದ ಬಿಲ್ ಮಾಡಿಸ್ಕೊಂಡಿದ್ದಾನ ಆ ಮನುಷ್ಯ. ನಾನು ನಿನ್ನೆಲ್ಲ ಮೊನ್ನೆ ಒಬ್ಬರು ಹಿರಿಯರ ಹತ್ರ ಕೇಳಿದೆ, 2001 ಮತ್ತು 2000 ಇಸ್ವಿಯಲ್ಲಿ 150 ಕೋಟಿ ರೂಪಾಯಿ ಇದ DY ಉಪ್ಪಾರು ಕಾಮಗಾರಿ ಮಾಡಲು ಅವ್ಯವಹಾರ ಮಾಡಿದ್ದಕ್ಕ ಅಂದಿನ ಸರ್ಕಾರ, SM ಕೃಷ್ಣನ್ ಸರ್ಕಾರ 6 ಮಂದಿ ಚೀಫ್ ಇಂಜಿನಿಯರ್ ಸಸ್ಪೆಂಡ್ ಮಾಡಿಸಿ, ಕೆಲವು AW ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಸ್ಪೆಂಡ್ ಮಾಡಿಸಿ, 50 ಕೋಟಿ ಎಷ್ಟ ಮಾಡಿದಾನ, 100 ಕೋಟಿ ನುಂಗಿದ್ದಾನ ಅಂತೇಳಿ ಕೇಸ್ ಮಾಡಿದ್ರ ಈ ಉಪ್ಪಾರ ಅಂದಿನ ಕಾಲಕ್ಕ 100 ಕೋಟಿ ರೂಪಾಯಿ ಆ ಸರ್ಕಾರಕ್ಕೆ ಕೊಟ್ಟು, 100 ಕೋಟಿ ರೂಪಾಯಿ ಆ ಸರ್ಕಾರಕ್ಕೆ ಕೊಟ್ಟು ಏನು ಭಾರಿ ನೀರಾವರಿ ಮಂತ್ರಿ ಖಾತೆನ ಚೇಂಜ್ ಮಾಡಿಸುವಂತ ತಾಕತ್ತಿದ್ದಂತ ಈ DY ಉಪ್ಪಾರ. ಇಲ್ಲಿ ನಾವು ಬಹಳ ಸತ್ಯವಾಗಿ ಹೊಂಟಿದ್ದೇವೆ. ನಮ್ಮ ರೈತರಿಗೆ ಕಟ್ಟ ಕಡೆ ರೈತರಿಗೆ ನೀರು ಮುಟ್ಟಬೇಕು. ಇದಕ್ಕೆ ನಾವು ಯಾವುದೇ ರೀತಿಯಿಂದ ಕಾಂಪ್ರಮೈಸ್ ಇಲ್ಲ.
ಯಾವುದೇ ರೀತಿಯಿಂದ ಕಾಂಪ್ರಮೈಸ್ ಇಲ್ಲ. ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ. ನಾನು ಇವೆಲ್ಲ ಬೆಳವಣಿಗೆ ತಗೊಂಡು ಯುಗಾದಿ ಆದ ನಂತರ ನಾನು ಎಲ್ಲರ ನಿಮ್ಮನ್ನ ಸಮ್ಮುಖದಲ್ಲಿ ನನಗೇನು ಒತ್ತಡ ಬಂದದ, ನನಗೇನು ತೊಂದರೆ ಆಗಿದೆ ಮತ್ತು ಎಲ್ಲೆಲ್ಲಿ ತಪ್ಪುಗಳನ್ನು ಮಾಡಿದಾರ ಸಂಪೂರ್ಣ DVD ಮಾಡಿದ್ದೀನಿ. CD ಸುಮಾರು 40-50 CDಗಳ ಸಂಗ್ರಹ ಮಾಡಿ ರೆಡಿ ಮಾಡಕತ್ತೀವಿ. ಆ CDಗಳು ಪ್ರತಿಯೊಬ್ಬರಿಗೂ ನಾವು ಮುಟ್ಟಿಸಿ ಇದನ್ನ ಜನ ಆಂದೋಲನ ಹೋರಾಟಕ್ಕೆ ನಾವು ಇಳಿತೀವಿ. ಮತ್ತು ಅದಕ್ಕಿಂತ ಮೀರಿ ಬಂದ್ರು ಕೂಡ ಲೋಕಾಯುಕ್ತರು ಸರಿಯಾದಂತ ತನಿಖೆ ಮಾಡಲಿಲ್ಲ ಅಂದ್ರ ನಾನು ಹೈಕೋರ್ಟ್ಗೆ ರಿಟ್ ಹಾಕಿ ಒಂದು ಸಮಿತಿ ರಚನೆ ಮಾಡ್ಬೇಕು, ನ್ಯಾಯಾಧೀಶರ ಒಂದು ಸಮಿತಿ ರಚನೆ ಮಾಡ್ಬೇಕು ಅನ್ನುವಂಥದ್ದು ಕೂಡ ನಾನು ಹೈಕೋರ್ಟ್ಗೆ ಹೋಗ್ಲಿಕ್ಕೆ ಈಗ 2-3 ಮಂದಿ ಲಾಯರ್ ಕಡೆಯಿಂದ ಅದನ್ನ ಪರಿಶೀಲಿಸುವಂತ ಕೆಲಸ ಮಾಡಕತ್ತೀವಿ. ಇನ್ನೊಂದು ಉಗಾದಿ ಮುಗಿದ್ಬಿಟ್ಲೆ 2 ದಿನ ಯಾವ ಲಾಯರ್ ನಾವು ನೇಮಕ ಮಾಡೀವಿ ಆ ಲಾಯರ್ಗಳನ್ನ ಕರ್ಕೊಂಡು ಕಾಮಗಾರಿ ಜಾಗವನ್ನ 2 ದಿನ 3 ದಿನ ಅವ್ರನ್ನ ಕರ್ಕೊಂಡು ಅಡ್ಡಾಡಿ ತೋರಿಸ್ತಾ ಇದ್ದೇವೆ. ನಾಳೆ ಯಾಕಂದ್ರೆ ಆರ್ಗ್ಯುಮೆಂಟಿಗೆ ಬೇಕಾಗ್ತದೆ. ಆ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಅದ್ರ ಜೊತೆಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಕರ್ನಾಟಕ ನೀರಾವರಿ ಇಲಾಖೆ ತುಪ್ರಿಯಾಳದಾಗ ಅನ್ಯಾಯ ಮಾಡಿದೆ, ಮಲಪ್ರಭಾ ಬಲದಂಡೆ ಕಾಲುವೆ ರೀಮಾಡ್ಲಿನಲ್ಲಿ ಅನ್ಯಾಯ ಮಾಡಿದೆ. ಈಗ 200 ಕೋಟಿ ರೂಪಾಯಿ ಬೆಣ್ಣೆ ಹಳ್ಳ ಹೂಳಿ ಹತ್ತದು, ಅದರಲ್ಲಿ ಕೂಡ ಪಾರದರ್ಶಕ ಕೆಲಸ ಮಾಡಬೇಕು. ಇವತ್ತಿಂದ ನಾವು ಬೆಣ್ಣೆ ಹಳ್ಳಕ್ಕೆ ನಿಲ್ತೀವಿ. ಈಗ ಬೆಣ್ಣೆ ಹಳ್ಳ ಒಂದು ಸಮಿತಿ ಮಾಡಿದ್ದೇವೆ ನಾವು, ನಮ್ಮ GT ಬಡಿಗೇರ್ ಅವ್ರ ನೇತೃತ್ವದೊಳಗೆ ಒಂದು ಸಮಿತಿ ಮಾಡಿದ್ದೇವೆ ನಾವು. ಆ ಸಮಿತಿ ಮುಖಾಂತರ ಬೆಣ್ಣೆ ಹಳ್ಳದಲ್ಲಿ ಏನು ದುಡ್ಡು ತಿಂತಾನ ಯಾವ ಮಾಡ್ತಾನ ಅವನ್ನೆಲ್ಲವನ್ನು ಕಕ್ಕಿಸ್ಬೇಕಂತೇಳಿ ನಾವು ಹೋರಾಟಕ್ಕೆ ಇಳಿದಿದ್ದೇವೆ. ದಯವಿಟ್ಟು ನಿಮ್ದು ಸಹಕಾರ ಬೇಕು. ಪಾರದರ್ಶಕ ಆದಂತ ಹೋರಾಟ ಮತ್ತು ಈ ಒಂದು ಹೋರಾಟ ನಮ್ಮ ಹಿತಕ್ಕಲ್ಲ, ನಾಡಿನ ಜನರಿಗೆ, ರೈತರ ಹಿತಕ್ಕ. ಇವತ್ತು ರಾಜಕಾರಣಿಗಳು ನಾವೇನೇ ಕೆಲಸ ಮಾಡಿದ್ರು ರಾಜಕಾರಣಿಗಳು ಹಸಿರು ಟಾವೆಲ್ ಹಾಕೊಂಡು ನಮ್ಮ ಮುಂದೆ ಬಂದು ನಮ್ಮ ಕ್ರೆಡಿಟ್ ತಗೊಂಡು ಹೊಂಟಾರ. ಮತ್ತೆ ರೈತರಾಗುವುದಿಲ್ಲ. ಬಹಳ ಸ್ಪಷ್ಟವಾಗಿ ರೈತರಾಗಿ ಹಾಕುವುದಿಲ್ಲ ಅಂದ್ರ ಕಾರಣ ಹೋರಾಟಗಾರ ಒಂದು ಸ್ಪಷ್ಟತೆಯಿಂದ ಒಂದು ಯೋಜನೆ ಬಗ್ಗೆ ಹೋರಾಟ ತಗೋತಾ ಇಲ್ಲ. ಇವತ್ತು ರಾಜಕೀಯದವ್ರ ಮಾತು ಕೇಳಿಕೊಂಡು ರಾಜಕೀಯದವ್ರು ಹೇಳದಷ್ಟ ಹೋರಾಟ ಮಾಡುವಂತದ್ದು ಏನ್ ಮಾಡ್ತಾ ಇದ್ದಾರ, ಅದರಿಂದ ಕೆಲವಷ್ಟು ಪ್ರಾಮಾಣಿಕ ರೈತರು ಈ ಹೋರಾಟದ ಬಗ್ಗೆ ಜಿಪ್ಪಿಸಿಕೊಂಡಾರ. ಅದು ಆಗಬಾರ್ದು, ಹೋರಾಟ ಸಾಯಬಾರ್ದು, ಯಾವತ್ತಿದ್ರು ಹೋರಾಟ ಇರಬೇಕು. ಈ ಹೋರಾಟ ಸಂಬಂಧ ನಾವು ಬಹಳ ಸ್ಪಷ್ಟವಾಗಿ ಕೆಲಸ ಮಾಡ್ತೀವಿ. ಎಲ್ಲಿ ಕೂಡ ಏನು ಬೇಕಾದಂತ ಒತ್ತಡಗಳು ಬಂದ್ರು ನಾವು ಸರಿದಿಲ್ಲ ಇದ್ರ ಬಗ್ಗೆ. ಅದಕ್ಕೆ ಗಂಭೀರವಾಗಿ ಏನು 2186 ಕೋಟಿ 39 ಲಕ್ಷ ಇದೆಯಲ್ಲ, ಇದು ಪೂರ ತನಿಖೆ ಆಗ್ಬೇಕು, ಸಮಿತಿ ರಚನೆ ಮಾಡಬೇಕು. ಮತ್ತು ನನ್ನ ಒಂದು ವಿಚಾರ, ಇವತ್ತ DY ಉಪ್ಪಾರ್ ಬಹುದೊಡ್ಡ ಕಾಂಟ್ರಾಕ್ಟರ್ ಎಷ್ಟೆಷ್ಟು ಒತ್ತಡಗಳನ್ನ ಹಾಕಿದ್ದಾರೆ ಅದೆಲ್ಲ ಮಾಹಿತಿ ಇದೆ. ಯಾವ ಇಂಜಿನಿಯರ್ ಇವ್ರಿಗೆ ಬಿಲ್ ಮಾಡಿಕೊಡಿಲ್ಲ, ಆ ಇಂಜಿನಿಯರ್ನ ಬೇರೆ ಕಡೆಗೆ ವರ್ಗಾಯಿಸಿ ತನಗೆ ಸಂಬಂಧಪಟ್ಟ ಇಂಜಿನಿಯರ್, ತನ್ನ ಮಾತು ಕೇಳುವ ಇಂಜಿನಿಯರ್ ತಂದು ಹಾಕಿದ್ದು ಕೂಡ ನಮ್ಮ ಕಡೆ ದಾಖಲಾದೆ. ಅದಕ್ಕಾಗಿ ನಾನು ಇಲ್ಲಿವರೆಗೆ ಹೋರಾಟ ಮಾಡಿದ್ದು ಏನಾಗಿದೆ ಅಂದ್ರ ತಮ್ಮ ಮಾಧ್ಯಮದ ಮುಂದೆ ನಾನು ಅಳಲು ತೋಡ್ಕೊಳ್ತಾ ಇದ್ದೇನೆ. ನಾನು ಎಷ್ಟು ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡಿದ್ರು ಕೂಡ ಭ್ರಷ್ಟರಿಗೆ ಲಾಭ ಆಗಕತ್ತೈತಿ ಹೊರತಾಗಿ ರೈತರಿಗೆ ಲಾಭ ಆಗ್ತಾ ಇಲ್ಲ. ಭ್ರಷ್ಟರಿಗೆ ಲಾಭ ಆಗತೈತಿ, ಮೇಲಧಿಕಾರಿಗಳಿಗೆ ಲಾಭ ಆಗತೈತಿ. ಮೇಲಧಿಕಾರಿ ತೆಳಗಿನ ಒಂದು ಕಿತ್ಕೊಂಡ್ ತಿಂತಾನ, ತೆಳಗಿನ ಒಂದು ಮೇಲಧಿಕಾರಿ ತಿಂತಾನ, ಅವನ ರೊಕ್ಕ ರಾಜಕಾರಣಿಗಳು ತಿಂತಾರ. ಹಿಂಗೆಲ್ಲ ವ್ಯವಸ್ಥೆ ನಡೆದದ. ಅದಕ್ಕೆ ದಯವಿಟ್ಟು ಎಲ್ಲಾ ಮಾಧ್ಯಮದ ಬಂಧುಗಳಿಗೆ ನಮ್ಮ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಸತ್ಯವಾದ ಹೋರಾಟಕ್ಕೆ ನಮಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ತಾವು ಜನಜಾಗೃತಿಯಲ್ಲಿ ನಮಗೆ ಸಹಕಾರ ನೀಡಬೇಕಂತ ಕೇಳಿಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾನು ಮುಗಿಸ್ತಾ ಇದ್ದೇನೆ.